ಸರ್ ನಾನು ಹೇಳ್ತೀನಿ, ನಾನು ನೋಡ್ದಂಗೆ ಇಲ್ಲಿ ಮೆಜೆಸ್ಟಿಕ್ದೇ ಒಂದು ಉದಾಹರಣೆ ಕೊಡಬೇಕಾದ್ರೆ 160 ಜನ ನೀವು ಹೇಳೋ ಮಾತು ಸರಿ ಇದೆ, ಇಲ್ಲಿ ಸುಲಿಗೆನೇ ಜಾಸ್ತಿ. ಯಾಕೆಂದರೆ ಇಲ್ಲಿಂದ ಇಲ್ಲಿಗೇ ಸುತ್ತಿಸ್ಬಿಟ್ಟು 200, 300, 400 ಕೇಳ್ತಿದ್ದಾರೆ. ಇದು ಸತ್ಯವಾದ ಮಾತು. ಆಟೋದವ್ರು ಮಾಡ್ತಿರೋದು ಇದು ಸತ್ಯದ ಮಾತು. ಇದು ಸುಲಿಗೆ. ಅವರು ಇನ್ನೂ 9 ಗಂಟೆ ಆಗಿರಲ್ಲ, ರಾತ್ರಿ ಡಬಲ್ ಕೇಳ್ತಾರೆ. ಬೆಳಿಗ್ಗೆ 6 ಗಂಟೆ ಇರುತ್ತೆ, 6 ಗಂಟೆ 6:30 ಆದ್ರೂ ಇಲ್ಲಿಂದ ಇಲ್ಲಿಗೆ 200 ಕೊಡ್ತೀರಾ, 300 ಕೊಡ್ತೀರಾ, ತ್ರಿಬಲ್ ಕೊಡ್ತೀರಾ, ಈ ಥರ ಕೇಳ್ತಾರೆ. ಹೋಗೋದೇ ನಮಗೆ ಭಯ ಆಗ್ತಿದ್ದೆ. ಒಳ್ಳೆಯವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಒಳ್ಳೆಯವರು 100ಕ್ಕೆ 10% ಇರ್ಬೋದು. ಇನ್ನು 90% ಸುಲಿಗೆ ಮಾಡೋದೇ ಬೆಂಗಳೂರಿನಲ್ಲಿ ಆಗ್ತಿದ್ದೆ. ಬೇರೆ ಬೆಂಗಳೂರಲ್ಲ, ಕೇರಳನೂ ಅದೇ, ಬಾಂಬೆಲೂ ಅದೇ, ಚೆನ್ನೈಲೂ ಅದೇ ನಾನು ನೋಡಿದಾಗೆ. ಸರ್ಕಾರಕ್ಕಾದರೂ ಸರಿ, ಆಟೋದಾರ್ಗಾದರೂ ಸರಿ, ಖಂಡಿತ ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಇಲ್ಲಿ ಮಧ್ಯಮ ವರ್ಗ ಬಡಪಾಯಿನೇ ಜೀವ ಇಡ್ತಾ ಇದ್ದಾರೆ. ಏನಕ್ಕಪ್ಪ 15% ಏರಿಸ್ಬೇಕು? ಬಿಟ್ಟಿ ಭಾಗ್ಯ ಯಾರಪ್ಪ ಕೇಳಿದ್ದು? ಅಲ್ಲ, ಹೆಣ್ಣುಮಕ್ಳು ನೀವು ಈ ರೀತಿ ಕೊಟ್ಬಿಟ್ಟು ಮನೇಲಿ ಅಡುಗೆ ಮಾಡ್ಕೊಂಡು ಇದ್ದವ್ರನ್ನ ಈಗ ಹೊರಗೆ ತಂದ್ರಿ, ನಿಮಗೆ ಲಾಭ ಆಯಿತು. ಯಾಕೆಂದರೆ ಸಾರಿಗೆ ಜನ ತುಂಬೋದಾಯಿತು, ಬಸ್ಸು ತುಂಬ್ತಿದ್ದೆ ಅನ್ನೋ ತೋರಿಸೋದು ಒಂದು ರೀತಿ ಆಯಿತು. ಎರಡನೇದು, ಸಾರಿಗೆ ಸಂಸ್ಥೆಗಳ ಅಕ್ಕಪಕ್ಕ ಯಾತ್ರಾ ಸ್ಥಳದಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಲಾಭ ಆಯಿತು. ಯಾಕೆಂದರೆ 3 ವರ್ಷದ ಹಿಂದೆ ಬಿಕೋ ಅಂತಿತ್ತಿಲ್ಲಿ, BMTC ಇರ್ಬೋದು, KSRTC ಇರ್ಬೋದು. ಈಗ ಗಿಜಿ ಅಂತಾರೆ. ಇಲ್ಲಿ ಏನಾಗ್ತಿದೆ, ಗಂಡಸರು ದುಡಿತಕ್ಕಂಥ ಗಂಡಸರು ಕೂತ್ಕೊಂಡು ಹೋಗ್ತಾಯಿದ್ದ, ಅವ್ರ ಸೀಟು ಅವ್ರಿಗೆ ಬಿಡ್ತಿದ್ದೋ. ಈಗ ನಾವು ದುಡ್ಡು ಕೊಡೋದಲ್ದ ನಿಂತ್ಕೊಂಡು ಇಳಿವಾಗಲಿ ಹತ್ತುವಾಗಲಿ ಎಷ್ಟು ಮುಜುಗರ ಆಗುತ್ತೆ. ಸ್ವಲ್ಪ ಹಿಂಗೆ ಮೈ ತಾಗಿಸಿದ್ರೆ ಹೊಡೆಯೋಕ್ಕೆ ಬರ್ತಾರೆ, ಜಗಳ ಮಾಡ್ತಾರೆ. ಫುಲ್ಲು ಗಂಡಸ್ರದ್ದು ಸೀಟೆಲ್ಲ ಅವರೇ ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಈಗ ಯಾವಾಗ ಈ ಬಿಟ್ಟಿ ಭಾಗ್ಯ ಅನ್ನೋದು ಬಂತು, ಆಗಿಂದ ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಅವರೇ ಜೊತೆಗೆ 2000 ಬರ್ತಿದೆ, ಅದು ಸಂಪೂರ್ಣ ಬರ್ತಿಲ್ಲ. ಒಂದು 50 ಜನಕ್ಕಾದ್ರೂ ತಲುಪ್ತಿದೆ ಅನಿಸುತ್ತೆ. ಅದ್ರ ಬಗ್ಗೆ ನಂಗೆ ಅಷ್ಟು ಸ್ಪಷ್ಟ ಮಾಹಿತಿ ಇಲ್ಲ. ಈಗ ತಿರ್ಗಾಡೋದಾಯ್ತು, ಗಂಡಸು ದುಡ್ಕೊಂಡು ಬಂದಿದ್ದು ದುಡ್ಡೆಲ್ಲ ಇವ್ರು ತಿರ್ಗಾಟಕ್ಕೆ ಆಗ್ತಾ ಇದೆ. ಮತ್ತು ರಾಜ್ಯ ಸರ್ಕಾರದವರು ಹೇಳ್ತಾರೆ 10 ವರ್ಷದಿಂದ ನಾವು ರೇಟೇ ಜಾಸ್ತಿ ಮಾಡಿಲ್ಲ, ಅದ್ರಗೋಸ್ಕರ ಇಷ್ಟು ಮಾಡಿದ್ದೀವಿ ಅಂತ. ಇಲ್ಲ ಮಾಡಿದ್ದಾರೆ. ಯಾವಾಗ 10 ವರ್ಷ ಅಂತಲ್ಲ, 5 ವರ್ಷದ ಹಿಂದೆ ಮಾಡಿದ್ದಾರೆ. ಇದು ನಮಗೆ ಗೊತ್ತಿದೆ. ಯಾವಾಗ BJP ಸರ್ಕಾರ ಇತ್ತು, ಅಶೋಕ್ ಸಾರಿಗೆ ಸಚಿವರಾಗಿದ್ದರು. ಅವರು ನಿರ್ಗಮಿಸ್ಕೊಂತ ಮುಂಚೆನೇ ಮಾಡೋದ್ರು. ಅವ್ರು ಆದಮೇಲೆ ಮತ್ತೆ 2-3 ಸಲ ಆಯಿತು. 1 ವರ್ಷದ ನಂತರ 1 ವರ್ಷ, 10 ವರ್ಷ ಅನ್ನೋ ಮಾತು ಸುಳ್ಳು. ದಾಖಲೆ ತೆಗ್ದು ನೋಡಿ. ಈಗ ನೀವು 15 ಏಕಾಏಕಿ 15% ಮಾಡಿಬಿಟ್ಟು ಅವ್ರಿಗೆ ಫ್ರೀ ಯಾರಿಗೆ ಮಾಡಬೇಕು? ಅಂಗವಿಕಲರಿಗೆ, 60 ವರ್ಷ ದಾಟಿರ್ತಕ್ಕಂಥ ಮಹಿಳೆಯರಿಗೆ, ಪುರುಷರಿಗೂ ಮಾಡಬೇಕು. ಸಮಾನತೆ ಅಂದಮೇಲೆ ಎಲ್ಲರೂ ಒಂದೇ ಅಲ್ವಾ ಸ್ವಾಮಿ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಇದನ್ನು ಯಾರು ಒಪ್ತಕ್ಕಂಥ ಮಾತು ಸ್ವಾಮಿ? ಅಂದರೆ ಎಷ್ಟು % ಜಾಸ್ತಿ ಮಾಡಬೇಕಿತ್ತು ನಿಮ್ಮ ಪ್ರಕಾರ? ಈಗ ಸಾರಿಗೆ ಸಂಸ್ಥೆಗಳಲ್ಲಿ, ಸಾರಿಗೆ ಸಂಸ್ಥೆ ಒಂದು ನಿಗಮ, ಅದರಲ್ಲಿ ದುಡಿತಕ್ಕಂಥ ನಿರ್ವಾಹಕ ಮತ್ತು ವಾಹನ ಚಾಲಕ, ಸಾರಥಿ, ಜೊತೆಗೆ ಅಧಿಕಾರಿಗಳಿರ್ಬೋದು ಮತ್ತು ಸಿಬ್ಬಂದಿಗಳಿರ್ಬೋದು, ಅವ್ರದ್ದು ಜೀವನ ಇದೆ, ಹೊಟ್ಟೆ ಇದೆ. ಆರಿಂದ ನೀವು ಮಾಡಿ, ಬೇಡ ಅಂತ ನಾವು ಹೇಳ್ತಿಲ್ಲ. ಏನೋ ಒಂದು 5%, 6% ಮಾಡಿದರೆ ನಮಗೂ ಹೊರೆ ಇಲ್ಲ, ಅವ್ರಿಗೂ ಜೀವನ ಆಗುತ್ತೆ. ನೀವು ಮಾಡೋಕ್ಕಿಂತ ಮುಂಚೆ, ಬಿಟ್ಟಿ ಭಾಗ್ಯ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತಲ್ವ? ನೀವು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ನೀವು ಅಧಿಕಾರ ಪಡೀಲಿಕ್ಕೋಸ್ಕರ ಜನರನ್ನು ಮೂರ್ಖರನ್ನಾಗಿಸೋದು ಎಷ್ಟು ಸರಿ? ಬಿಟ್ಟಿ ಭಾಗ್ಯ ನಿಲ್ಲಿಸಿದ್ರೆ ರೇಟ್ ಎಲ್ಲ ಕಮ್ಮಿ ಆಗುತ್ತೆ ಅನ್ಕೋತೀರಾ? ಖಂಡಿತ. ಯಾಕಾಗಲ್ಲ ಸ್ವಾಮಿ? ಈಗ ನೀವು ಸಾರಿಗೆ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಜನಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಯಾಕೆಂದರೆ ವಾಸ್ತವ ಏನು ಸಂದೇಶ ಕೊಟ್ಟರು? ಈಗ ಫ್ರೀ ಬಿಟ್ಟಿ ಭಾಗ್ಯದಿಂದ ಯಾರಿಗೂ ಹೊರೆ ಆಗ್ತಿಲ್ಲ, ಸರ್ಕಾರಕ್ಕೂ ಹೊರೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳು. ಯಾಕೆಂದರೆ ನಷ್ಟದಲ್ಲಿದೆ, 4 ನಿಗಮನೂ ನಷ್ಟದಲ್ಲಿದೆ. ಅದನ್ನು ಬೇರೆ ರೀತಿಯಲ್ಲಿ ನೀವು ಸಂಪನ್ಮೂಲನ ಕೇಂದ್ರೀಕರಿಸ್ಬೇಕಲ್ವ? ಯಾಕೆಂದರೆ ನಾನು ಹೇಳ್ತಿರೋದು, ಈಗ ದುಡಿಲಿಕ್ಕೆ ಈಗ ಜನಕ್ಕೆ ಕೆಲಸಗಳೇ ಸಿಗ್ತಾಯಿಲ್ಲ. ಯಾಕೆಂದರೆ ಹೊರ ರಾಜ್ಯದಿಂದ ಬಂದಿರೋದ್ರಿಂದ ಇಲ್ಲಿ ಜನಕ್ಕೆ ಉದ್ಯೋಗನೇ ಸಿಗ್ತಿಲ್ಲ. ಕನ್ನಡಿಗರಿಗೆ ಒಂದು ಮಧ್ಯಮದವ್ರಿಗೆ ಬಹಳ ಕಷ್ಟ. ದಿನೇ ತಿಂತಕ್ಕಂಥ ಆಹಾರ ಪದಾರ್ಥಗಳು, ತರಕಾರಿಗಳು ಗಗನಕ್ಕೇರ್ತಿದೆ. ಶಾಲೆಯ ಒಂದು ಏನಿದೆ, ನಾವು ಖರ್ಚು ವೆಚ್ಚ, ಫೀಸ್ ಕಟ್ತಕ್ಕಂಥದ್ದು ದುಬಾರಿ ಆಗ್ತಿದೆ. ಸರ್ಕಾರಿ ಶಾಲೆ ಕಳಿಸ್ಬೋದು, ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಸಂಸ್ಕಾರ ಸಿಗ್ತಾಯಿಲ್ಲ,
ಪಾಠ ಪ್ರವಚನಗಳು ಸಿಗ್ತಿಲ್ಲ. ಅಲ್ಲಿ ಮಕ್ಕಳನ್ನ ಕಳಿಸಿದ್ರೆ ಏನಾಗುತ್ತೆ, ಮಕ್ಕಳು ಉತ್ತಮವಾಗಿ ಬೆಳೀತಿಲ್ಲ ಸ್ವಾಮಿ. ಇದು ಸತ್ಯದ ಮಾತು. ಯಾಕಂದರೆ ಒಪ್ಕೋಬೇಕು, ನೀವು ಶಿಕ್ಷಣ ಸಚಿವರಿರಲಿ, ಶಿಕ್ಷಣದ ಮಟ್ಟ ಗುಣಮಟ್ಟ ಚೆನ್ನಾಗಿದ್ದು ಅಲ್ಲಿನ ಪರಿಸರನ ನೀವು ಸರಿಯಾಗಿ ಯಾಕೆಂದರೆ ಈಗ ಒಂದು ಸರ್ಕಾರಿ ಶಾಲೆಯಲ್ಲಿ ಏನಿಲ್ಲ ಅಂದ್ರೂ 1ರಿಂದ 8 ತನಕ 6 ತನಕ ಒಬ್ಬರೇ ಟೀಚರ್. ಬೆಂಗಳೂರು ಬಿಡಿ, ಗ್ರಾಮೀಣ ಭಾಗದ ನೋಡಿ, ಒಬ್ಬ ಶಿಕ್ಷಕ ಜೊತೆಗೆ ಅವನಿಗೆ ತಲೆ ಹೊರೋ ಅಷ್ಟು ಕೆಲಸ ಕೊಟ್ಟಿರ್ತಾರೆ. ಆತ ಒಬ್ಬ ಇಷ್ಟು ಮಕ್ಕಳನ್ನು ಹೆಂಗೆ ಮೇಂಟೈನ್ ಮಾಡ್ಬೋದು? ಆಗುತ್ತಾ ಇದು ವಾಸ್ತವನ ಅಲ್ವಾ? ಈ ರೀತಿ ಇರುವಾಗ ಜನ ಸರ್ಕಾರಿ ಶಾಲೆ ಕಳಿಸ್ಲಿಕ್ಕೆ ಹಿಂದಾಗ್ತಾರೆ. ಯಾಕೆಂದರೆ ತಂದೆ ತಾಯಿ ಉದ್ದೇಶ ಏನು, ಮಕ್ಳಿಗೆ ನಾವು ಜನ್ಮ ಕೊಡ್ತಕ್ಕಂಥದ್ದು ನಮ್ಮ ಮಗ ಉತ್ತಮ ಸಂಸ್ಕಾರ ಪಡ್ಕೊಳ್ಬೇಕು, ಉತ್ತಮ ಸ್ಥಾನದಲ್ಲಿ ಇರಬೇಕನ್ನೋ ಆಸೆನ ಅದನ್ನು ಉತ್ತೇಜಿಸಬೇಕಾಗಿರೋದು ಯಾರ್ದು? ಸರ್ಕಾರದ್ದು. ಸರ್ಕಾರ ಏನನ್ನ ಶಿಕ್ಷಕರನ್ನು ನೇಮಕ ಮಾಡ್ತಿದ್ಯಾ? ಉತ್ತಮ ಸಂಸ್ಕಾರ ಕೊಡ್ತಿದ್ದಾರಾ? ನೋಡಿ, ಈಗ ಮಕ್ಕಳು ಅತ್ಯಾಚಾರಕ್ಕೆ ಇಳಿತಿದ್ದಾರೆ, ಇದು ವಾಸ್ತವ. ಹೀಗಿರುವಾಗ ಯಾರನ್ನು ಕಳಿಸ್ಲಿಕ್ಕೆ ನೋಡಿ ಇಷ್ಟಪಡ್ತಾರ? ಖಾಸಗಿ ಕಳಿಸ್ಬೇಕು. ಖಾಸಗಿಲಿ ಸುಲಿಗೆ ಆಗ್ತಿದ್ದೆ. ಯಾಕೆಂದರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕಂದ್ರೆ ಶಿಕ್ಷಕರಿಗೆ ಅವ್ರು ಕೊಡಬೇಕಂದ್ರೆ ಅವ್ರದ್ದು ಖರ್ಚು ವೆಚ್ಚ ಎಲ್ಲ ಸೇರುತ್ತೆ, ಮತ್ತು ಅವ್ರ ಲಾಭ ಬೇಕಲ್ಲ. ಲಾಭ ಇಲ್ಲದೆ ಯಾರು ಏನೂ ಮಾಡಲ್ಲ. ಈಗ ಸರ್ಕಾರ ಬಿಟ್ಟಿದ್ದಾಗಿದ್ದು ಉದ್ದೇಶ ಏನು, ಯೋಜನೆಗಳದು ಅವ್ರಿಗೆ ಲಾಭ. ಅವ್ರಿಗೇನು ಲಾಭ ಇದೆ ಅಂತೀರಾ? ಅಧಿಕಾರ, ಪವರು. ನೆಕ್ಸ್ಟ್ ಬಂದಾಗ ಅಧಿಕಾರ ಹೋಗುತ್ತಲ್ಲ ಈ ಥರ ಮಾಡಿದ್ರೆ? 100ಕ್ಕೆ 100ರಷ್ಟು ಜನ ಈಗ ಯಾರು ಮೂರ್ಖರಾಗ್ತಿಲ್ಲ. ಅಲ್ಲ, BJP-ಯವರು ಹೇಳ್ತಾರೆ, ದಂಗೆ ಹೇಳ್ತಾರೆ, ರಾಜ್ಯದ ಜನಗಳು ಈ ಥರ ರೇಟ್ ಜಾಸ್ತಿ ಮಾಡಿದ್ರೆ ದಂಗೆ ಹೇಳ್ತಾರೆ ಅಂತ. ಹೌದಾ? ಹೌದು. ಈಗ ನೀವು ಅದೇ ರೀತಿ ಮಾಡಿ ತಾನೇ ಬಂದಿದ್ದು. ಇಲ್ಲ ಸಲ್ಲದ ಆಪಾದನೆ ಮಾಡಿ ಗೂಬೆ ಕೂರಿಸಿ ಇಷ್ಟು % ಅಂತ ಹೇಳಿ ಭ್ರಷ್ಟದಲ್ಲಿ ತುಂಬಿದ್ದೀರ ಅಂದ್ಬಿಟ್ಟು ನೀವು ಬಂದ್ರಿ. ನೀವು ಅಂದರೆ ಯಾರು? ಈಗ ಸರ್ಕಾರ ನಡೆಸ್ತಕ್ಕಂಥವ್ರು. ಹೌದಾ ಇಲ್ವಾ? ಇದು ಸರ್ಕಮ್ಸ್ಟೆನ್ಸು. ಈಗ ಪವರ್ ಬೇಕಂದ್ರೆ ಮೂರ್ಖರನ್ನ ಮಾಡಬೇಕು ಜನ. ಯಾಕೆಂದರೆ ಇದು ಪ್ರಜಾಪ್ರಭುತ್ವ, ಓಟ್ ಬೇಕಲ್ಲ. ಮತ್ತೆ ಈಗ ಮಹಿಳೆಯರಿಗೆ ಯಾರಿಗಾದ್ರೂ ಕೇಳಿದ್ರೆ ನಮ್ಗೆ ಒಳ್ಳೇದಾಗಿದೆ ಅಂತಾರೆ, ನಿಮಗೆ ಕೇಳಿದ್ರೆ ಈ ಥರ ಕೆಟ್ಟದಾಗಿದೆ ಅಂತಾರೆ. ಎಲ್ಲಾಗಿದೆ ಸ್ವಾಮಿ ಅವರಿಗೆ. ಅವರು ಮನೇಲಿ ಈಗ ದುಡ್ಕೊಂಡು ಬರ್ಲಿಕ್ಕೆ ಅವ್ರು ಹೋದರೆ ಗೊತ್ತಾಗುತ್ತೆ ಯಾವ ರೀತಿ ಒಳ್ಳೇದಾಗಿದೆ. ಸುತ್ತಾಡೋದಿಕ್ಕ ಖರ್ಚು ಮಾಡಿಕೊಂಡು ಆ ಇಡೀ ಗಂಡಸರು ದುಡಿತಕ್ಕಂಥನ್ನು ಜಿನ್ಬಾಯಿ ಸಂಪಾದಿಸ್ತು, ಚಕ್ರದ ಬಾಯಿ ಊಟ ಮಾಡ್ತಂತ ನಾವು ನಿಂತ್ಕೊಂಡು ಹೋಗಬೇಕು. ಉಸಿರಾಡೋಕ್ಕೆ ಜಾಗ ಇರಲ್ಲ. BMTCಲಿ ಪ್ರಯಾಣ ಮಾಡಿ ನೀವು KSRTCಲಿ ಎಷ್ಟು ಶನಿವಾರ, ಶುಕ್ರವಾರ, ಭಾನುವಾರ ನೋಡಿ ಎಷ್ಟು ಇದು ಇರ್ತಾರೆ. ಯಾವ ಯಾತ್ರಾ ಸ್ಥಳ ನೋಡಿ ಅವರೇ ಇರಲಿ, ಇಲ್ಲ ಅಂತಲ್ಲ. ಏನೋ ವಿಶೇಷವಾದ ಸಂದರ್ಭದಲ್ಲಿ ಹಬ್ಬ ಹರಿದಿನದಲ್ಲಿ ಫ್ರೀ ಬಿಡಿ, ಉಳಿದು ಟೈಮ್ ನೀವು ಚಾರ್ಜ್ ಮಾಡಿ. ಎಲ್ಲ ನೀವು ಗಂಡಸ್ರ ಮೇಲೆ ಹೊರೆ ಹಾಕ್ತಿದ್ರೆ ಅವನೇನೋ ಎಲ್ಲಿಂದ ದುಡ್ಕೊಂಡು ಬರ್ತಾನೆ? ಅವನಿಗೆ ಎಷ್ಟು ಕೈ ಕಾಲಿದೆ, ಎಷ್ಟು ದುಡಿಮೆ ಇದೆ, ಮನೆ ಸಂಸಾರ ನೋಡ್ಬೇಕು, ನಿಮ್ಮ ಬಟ್ಟೆಗಳು ನೋಡ್ಬೇಕು, ನಿಮ್ಮ ಊಟದ ನೋಡ್ಬೇಕು, ತಿರ್ಗಾಡೋಕ್ಕೂ ಕಾಸು ಕೊಡಬೇಕು. ಮಕ್ಕಳು ಶಿಕ್ಷಣ ಎಲ್ಲನೂ ಅವನೇ ಮಾಡ್ಬೇಕಂದ್ರೆ ಅವನೇನು ಮನುಷ್ಯನೋ ಕಲ್ಲೋ? ಸರ್ಕಾರ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರೆ ಅಂದ್ರೆ ರಾಜ್ಯದ ಜನತೆಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ರಾಜ್ಯದ ಗಂಡು ಮಕ್ಕಳಿಗೆ ಕಷ್ಟ ಆಗಿದೆ ಅಂತೀರಾ? 100ಕ್ಕೆ 100ರಷ್ಟು ಸ್ವಾಮಿ. ನಾನು ಮಧ್ಯಮಗಾರ ಆಗಿ ನಾನು ಹೇಳ್ತಕ್ಕಂಥ ಮಾತು ಎಲ್ಲರ ಪ್ರತಿನಿಧಿಯಾಗಿ ಹೇಳ್ತಿದ್ದೀನಿ. ಕಷ್ಟ ಏನನ್ನೋದು ಅದು ಗಂಡಸ್ರಿಗೆ ಮಾತ್ರ ಗೊತ್ತು. ನೀವೇನೋ AC ಕಾರಲ್ಲಿ ಹೋಗ್ತೀರಾ, ನಿಮಗೆ ಎಲ್ಲ ಕಾಲಿಂದ ಕೈ ತನಕ ಹಾಳುಗಳಿರ್ತಾರೆ, ಸಕಲ ಸರ್ಕಾರಿ ಸೌಲಭ್ಯಗಳನ್ನ ಪಡಿತಿದ್ದೀರ. ಮಂತ್ರಿ ಆಗಿರಲಿ, ಶಾಸಕನಾಗಿರಲಿ, ಒಬ್ಬ ಕನಿಷ್ಠ ಸಾಮಾನ್ಯ ಜನರಾಗಿ, ಜನದ ವ್ಯಕ್ತಿ ಪ್ರತಿನಿಧಿಯಾಗಿ ಯೋಚನೆ ಮಾಡಿ ಆ ಒಂದು ಬರ್ತಕ್ಕಂಥ ಒಂದು 10,000ನೋ 15,000ನೋ 20,000ದಲ್ಲಿ ಸಂಸಾರ ನಡೆಸೋಕ್ಕಾಗುತ್ತಂತ ಕೂತು ನಿಂತಾಗ ಆ ಕಷ್ಟ ಸುಖದ ಅರಿವು ಆಗ ಅವ್ರಿಗಾಗುತ್ತೆ. ಯಾಕೆಂದರೆ ಅವ್ರಿಗೆ ಆ ಅರಿವಿಲ್ಲ. ಸಾಯೋ ತನಕನೂ ಪವರ್ ಬೇಕು, ಗೂಟದ್ದು ಇದ್ರಲ್ಲಿ ಕೂತ್ಕೊಳ್ಬೇಕು. ಸಕಲ ಅವರು 10 ಜನ 20 ತಲೆಮಾರು ತಿನ್ನೋಷ್ಟು ಮಾಡ್ಕೊಂಡು ಕೂತ್ಕೊಳ್ತಾರೆ. ಸರ್ಕಾರ ಚೇಂಜ್ ಆದರೆ ಮತ್ತೆ ಮುಂದಿನ ವರ್ಷ ಎಲ್ಲ ಕಡಿಮೆ ಆಗುತ್ತೆ ಅನಿಸುತ್ತಾ ಸರ್? ಜನದ್ದು ತಪ್ಪಿದೆ. ಯಾವುದೇ ಪಕ್ಷ ಬರಲಿ, ಅದು BJP ಬರಲಿ, ಕಾಂಗ್ರೆಸ್ ಬರಲಿ, ಮತ್ತೊಂದು ಬರಲಿ, ತುದಿಗಾಲದಲ್ಲಿ ನಿಲ್ಲಿಸಬೇಕು. ಈಗ ಕೇಂದ್ರ ಸರ್ಕಾರದಲ್ಲಿ, ಭಾರತದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೇಗೆ ತುದಿಗಾಲಲ್ಲಿ ನಿಲ್ಲಿಸಿದಾರೋ ಹಾಗೆ ಜನ ಇಬ್ಬರಿಗೂ ಯಾರೇ ಆಗಲಿ ಒಂದು 5-10 ಓಟು ಸೀಟು ಜಾಸ್ತಿ ಇಡಬೇಕು. ಇಲ್ಲಾಂದರೆ ಅವನಿಗೆ ಭಯ ಇರಬೇಕು. ಭಯ ಇಲ್ಲಾಂದರೆ ಅವರು ಹೋಗಿದ್ದೇ ಅವ್ರು ಮಾಡಿದ್ದೇ ಇದು. ಈಗ ಇಲ್ಲಿ ಭಾರಿ ಬಹುಮತ ಕೊಟ್ಟು ಕರ್ನಾಟಕದಲ್ಲಿ ಈಗ ಅವ್ರನ್ನ ಕೇಳೋರು ಯಾರು, ಹೇಳೋರು ಯಾರು?
ಸರಿಯಾದ ಸಮರ್ಥವಾಗಿ ನಿಭಾಯಿಸಕ್ಕಂಥ ಮುಖಂಡಿಲ್ಲ ವಿರೋಧ ಪಕ್ಷದಲ್ಲಿ. ಈಗ ನಾವೇ ಜನಗಳೇ ವಿರೋಧ ಪಕ್ಷದ ಮುಖಂಡರಾಗಿ ಮಾತಾಡ್ತಿದ್ದೀವಿ. ಮಹಿಳೆಯರು ಓಟ್ಗೋಸ್ಕರ ಈ ಥರ ಯೋಜನೆಗಳು ಕೊಟ್ಟಿದ್ದಾರೆ ಅನ್ಕೋತೀರಾ? ಖಂಡಿತ. ಯಾಕೆಂದರೆ ಇಲ್ಲಿ ಓಟ್ ಹಾಕ್ತಕ್ಕಂಥದ್ದು ಯಾರು? ಮಹಿಳೆಯರು. ಆ ಮಹಿಳೆಯರು ಓಟು ಸೆಳೀತಕ್ಕಂಥದ್ದು ಯಾವ ರೀತಿ ಮಾಡಿದ್ರು ಏನಂತ ಇವರು ಮುಂದಾಲೋಚನೆ ಪ್ಲ್ಯಾನ್ ಮಾಡಿದಂಥದ್ದು ಆಯಿತು. ಆದಮೇಲೆ ಈಗ ಯಾರು ಮಹಿಳೆಯರು ನಮಗೆ ಫ್ರೀ ಬಸ್ ಬೇಕಂತ 50% ಯಾರು ಕೇಳ್ತಾ ಇಲ್ಲ. ಈಗ ಒಟ್ಟು ಕುಟುಂಬ ಸರಿಯಾದ ಸಂಸಾರ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯೆ ಕಿಚ್ಚು ಅನ್ನೋ ರೀತಿ ಇದು ಆಯಿತು. ನಿಲ್ಲಿಸಿದ್ರೆ ಮಹಿಳೆಯರೆಲ್ಲ ರೊಚ್ಚಿಗೇಳಲ್ವಾ? ಯಾಕೆ ಹೇಳ್ತಾರೆ? ಖಂಡಿತ ಹೇಳಲ್ಲ. ಯಾಕೆಂದರೆ ಅಯ್ಯೋ ನಾನು ನಮ್ಮ ಸಂಸಾರ ಗಂಡ ಮಕ್ಕಳು ನೋಡ್ಕೊಂಡು ಹೋಗ್ಬೇಕಪ್ಪ. ಜಾಸ್ತಿ ಮಾಡಿದಕ್ಕೆ ನೀವು ರೊಚ್ಚಿಗೆ ಹೇಳ್ತಾ ಇದ್ರೆ ಸ್ಟಾಪ್ ಮಾಡಿದ್ರೆ ಅವ್ರು ರೊಚ್ಚಿಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಹೇಳಲ್ಲ. ಅರಿವು ಮೂಡಿಸ್ಬೇಕು. ನಾವು ಮಾಡಿದ ತಪ್ಪಂತ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋದಲ್ಲಿ ಯಾರು ಚಿಕ್ಕವರಾಗಲ್ಲ ಸ್ವಾಮಿ. ನಾವು ಓಟ್ಗೋಸ್ಕರ ಮಾಡಿದಂತ ಕೇಳೋದಲ್ಲಿ ಏನು ತಪ್ಪಿದೆ? ಇಲ್ಲ ನೀವು ಏನಕ್ಕೆ ನೀವೀಗ ಏರಿಸ್ಬೇಕು? ಪ್ರತಿನಿತ್ಯ ದಿನ ಹಾಲಿಂದ ಇರ್ಬೋದು, ಕರೆಂಟದ್ದು ಇರ್ಬೋದು, ಪ್ರತಿಯೊಂದನ್ನು ನೀವು ಏರಿಸ್ತಾ ಹೋದರೆ ತುಂಬತಕ್ಕಂಥವ್ನು ಎಲ್ಲಿಂದ ತರ್ತಾನೆ ದುಡ್ಡು? ಅವ್ನಿಗೆಲ್ಲಿಂದ ಉಕ್ಕು ಬರುತ್ತಾ? ಒಬ್ಬ ಕೂಲಿಗಾರನಿಗೆ 500 ರೂಪಾಯಿ ಸಿಗ್ಬೋದು. ನಮ್ಮಂಥವ್ರಿಗೆ ಎಷ್ಟು ಸಿಗುತ್ತೆ ಸ್ವಾಮಿ? ನಾವು ಈಗ ವಯಸ್ಸಾಗ್ತಾ ಬರ್ತಿದೆ. ಹೆಂಗಪ್ಪ ಸಂಸಾರ ನಡೆಸೋದು? ಮಕ್ಳಿಗೆ ಹೆಂಗಪ್ಪ ವಿದ್ಯಾವಂತರನ್ನ ಮಾಡೋದು? ಹೆಂಗಪ್ಪ ಅವ್ರ ಮದುವೆ ಮುಂಜಿ ಮಾಡ್ತಕ್ಕಂಥದ್ದು? ಇದನ್ನು ನಾವು ವಿಚಾರ ಮಾಡಬೇಕಲ್ವಾ? ಯಾಕೆಂದರೆ ಸರ್ಕಾರ ಒಂದು ಸಾಮಾನ್ಯ ಮನುಷ್ಯನಾಗಿ ವಿಚಾರ ಮಾಡಬೇಕು. ಮಾಡಿದಾಗ ಚಿಂತನೆ ಮಂಥನ ಮಾಡಿದಾಗ ಸರಿಯಾದ ನಿರ್ಧಾರಗೊಳ್ಬೋದು. ಯಾವುದೇ ಪಕ್ಷ ಆಗಲಿ, ನಾನು ಪಕ್ಷಕ್ಕೊಳಗೆ ಒಂದು ಎಚ್ಚರಿಕೆ ಮಾತು ಕೊಡ್ತೀನಿ. ಸುಮ್ಮನೆ ಆಶ್ವಾಸನೆ ಕೊಡಬೇಡಿ. ಇದು ಕಾರ್ಯಗತ ಆಗುತ್ತಾ? ನಡೆಸ್ಲಿಕ್ಕೆ ನಮ್ಮ ಕೈ ಶಕ್ತಿ ಇದೆಯಾ? ಮಾಡಿ ಹೇಳಿ. ಇಲ್ಲಾಂದರೆ ಜನರನ್ನು ಮತ್ತು ಜನಗಳ ಮಧ್ಯೆ ಒಂದು ಕುಟುಂಬದಲ್ಲಿ ಒಡಕು ಮೂಡಿಸೋದಾಗಲಿ, ಒಡಕಿನ ಧ್ವನಿಗೆ ಒಂದು ಕಾರಣ ಆಗಬಾರ್ದು. ನೀವು ಮಾಡ್ತಕ್ಕಂಥ ಕೆಲಸ ಶಾಶ್ವತವಾಗಿರ್ಬೇಕು. ಯಾವುದೇ ಸರ್ಕಾರ ಬರಲಿ, ಯಾವುದೇ ರಾಜಕಾರಣಿ ಆಗಲಿ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಾಮಾನ್ಯ ಜನರ ಮೇಲೆ ಜನರಿಗೆ ಕಷ್ಟ ಕೊಡಬೇಡಿ, ತೊಂದರೆ ಕೊಡಬೇಡಿ, ನೋವಾಗುತ್ತೆ. ಕನ್ನಡ ನಾಡಿನ ಜನತೆಗೆ ನಿಮ್ಮ ಪರವಾಗಿ, ವಿಶೇಷವಾಗಿ ಗಂಡಸರ ಪರವಾಗಿ ನಾನು ನಿಮ್ಮ ಧ್ವನಿನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಸರ್ಕಾರಕ್ಕೆ ತಲುಪುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ತಲುಪಿದರೆ ಉತ್ತಮ, ಅವ್ರ ಮುಂದೆ ತಿದ್ಕೋಬೋದು ಅನ್ನೋ ಒಂದು ವಿಶ್ವಾಸದೊಂದಿಗೆ ನಿಮ್ಮ ಹತ್ರ 2 ಮಾತನ್ನ ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.